ಮೇವ ಇಟ್ಕೊಂಡಿದ್ರು ಅವರು ಈ ಜಮೀನ್ ಕಾಲಾಗ ಇಟ್ಕೊಂಡಿದ್ರು ಸ್ವಾಮಿ ಅವರು ಹೊಲ ಹೊಡಿಯಕ್ ಬಂದಾಗ್ಲೆ ಕಲ್ ತಕೊಂಡ್ ಬಂದ ಸ್ವಾಮಿ ಮೈದ್ ನಾವ್ ಹೊಡಿ ಕೊಡ್ಸಲ್ಲ ಅವ ನೋಡ್ ಸ್ವಾಮಿ ಅವ್ರ ಬಿತ್ಕೊಂಡ್ ನಾನ್ ತಿಳ್ಗಾಡಿ ಇಂತ ಮೋಸ ಮಾಡ್ಬೇಕಂತ ಕಾದದ್ದ ಸ್ವಾಮಿ ಅಬ್ಬಾ ಅಮ್ಮ ಮಗ ವೈದ್ಯಸ ಎಣ್ಣೆ ಹಿಡ್ಕೊಂಡ್ ದಿನ ಬರತ್ತ ಹಿಂಗ ಆಡ್ಸಕ್ಕೆ ಅವ್ವ ಪೊಲೀಸರು ಬಂದಿದ್ದಾರೆ ನಿಮಗೆ ಯಾರು ಹೇಳಿದ್ರು ಈ ರೀತಿ ಆಯ್ತು ಅಂತ ಯಾರು ಹೇಳಿದ್ರು ಇಲ್ಲಿ ಹಳೆ ಮೇರ್ ದಿವ್ಸ ಅವ್ರು ಆಚೆಗೆ ಫೋನ್ ಮಾಡಿದ್ರು ಅಮ್ಮ ಹಿಂಗ್ ಹೊಡೆದಂತ ಪ್ರಸನ್ನ ಹೋಗ್ಬಾ ಅಂದ್ರು ಓಡೆ ಬಂದ್ಸ ಬರೋದ್ ಗಾಳಿ ಏನಿದ್ದು ಇಲ್ಲಿ ಎಲ್ಲ ಪೊಲೀಸ್ನವ್ರು ಬಂದಿದ್ರು ಆಸ್ತಿ ವಿಚಾರ ಜಗಳ ಏನಾದ್ರು ಈ ಮಾಡನ್ಸ ಬೀಳ್ಗೆ ಹಿಡ್ದು ಯಾಸೋಟಿ ಕೆಡಿದ್ರು ಕೆಡ್ತ ನಾವ್ ಬಟ್ಟೆ ಹೊರ್ಕಣ ಅಂತ ಇದ್ದೀವಿ ಸ ನಾವು ಇಬ್ಬರು ಬಟ್ಟೆ ಹೊರ್ಕೊಂಡಿದ್ದೀವಿ ಸ ಗಂಡ ಹೆಂಡತಿ ಒಂದ್ ಎಮ್ಮೆ ಕಟ್ಕೊಂಡು ಹಬ್ಬ ಮನೆ ಕಟ್ಟಿಸ್ಕೊಟ್ರು ಸ ಮನಿಲ್ಲ ಅಂತ ತಮ್ಮ ಆ ಸಾಲಕ್ ನನ್ ತಮ್ಮ ಮನೆ ಹೊಲ ಮಾರಿ ಸಾಲ ಕಟ್ಟಿದ ಅವ್ವ ಅವ್ವ ಭಯನ ಮಾಡ್ತಿದ್ ಸಮ್ಯ ಅವನು ಹಬ್ಬ ಜಮೀನಲ್ಲಿ ನೀರ್ ಕಟ್ತಾ ಇದ್ದೆ ಪಕ್ಕದಲ್ಲಿ ನಮ್ಮ ಮಾವನ ಮಗನೇ ಗಲಾಟೆ ಮಾಡ್ತಿದ್ದ ನಾನು ಅಲ್ಲಿಂದ ಬರುವಷ್ಟರಲ್ಲಿ ಅಲ್ಲಿ ಹೊಡೆದು ಮನಗಿಸಿದ್ದ ಸತ್ತೋಗಿದ್ರು ಅವರು ಕೂಡಲೇ ಅವ್ರ ಮನೆಯವರಿಗೆ ಫೋನ್ ಮಾಡಿದೆ ಅವ್ರ ಮನೆಯವ್ರು ಬಂದು ಎಲ್ಲ ರೆಡಿ ಮಾಡಿದ್ರು ಮನೇಲಿ ಯಾರು ಈ ರೀತಿ ಕೊಲೆ ಮಾಡ್ತಾರೆ ತೀರ್ದವ್ರು ಯಾರಿಗೆ ತೀರ್ದವ್ರು ಯಾರಿಲ್ಲ ಅವ್ರ ಮಗನೇ ಜಮೀನಿನ ವಿಚಾರದಾಗ ಮಾಡಿದಾರೆ ಸರ್ ಗಲಾಟೆ ಆಗ್ತಿತ್ತು ಪದೇ ಪದೇ ಗಲಾಟೆ ಜಮೀನ್ ಕಾಲ ಪದೇ ಪದೇ ಗಲಾಟೆ ಮಾಡಿದ್ರು ಸರ್ ಇವರಲ್ಲಿ ಈಗಲೇ 2-3 ವರ್ಷದಿಂದನೂ ಗಲಾಟೆ ಮಾಡ್ತಾ ಇದ್ರು ಏನ್ ಸರ್ ಭೂಮಿ ಬಿತ್ತಬಾರ್ದು ಅಂತೇಳಿ ಈಗ ಮಗ ಬೇರೆ ಇದ್ದ ನನಗೆ ಜಮೀನು ಕೊಡುವಂತ ಅವ್ರ ಅಪ್ಪಜ್ಜಿ ನಾನು ಮನೆ ಮಾಡಿ ಸಾಲ ಮಾಡಿದ್ದೀನಿ ಅದನ್ನ ನಾನು ತೀರ್ಸ್ಬೇಕಂತ ಅವ್ರ ಅಪ್ಪಜ್ಜಿ ಹಿಂಗೆ ತರಲೆ ಮಾಡ್ತಿದ್ರು ಸರ್ ಅವ್ರಿಗೆ 2-3 ವರ್ಷ ಎಲ್ಲ ಹೇಳಿದ್ರು ಸರ್ ಅವ್ರು ಒಪ್ಕೊಂಡಿಲ್ಲ ಅವರು ಜಮೀನ್ ಬಗ್ಗೆ ಊರಾಗ ಎಲ್ಲಾರು ಹೇಳಿದ್ರು ಯಾರು ಕೇಳಲಿಲ್ಲ ಅದನ್ನ ಅವರು ಇಲ್ಲ ಸರ್ ನಮ್ಮೂರಲ್ಲಿ ಇದೆ ಫಸ್ಟ್ ಈ ತರ ಆಗ್ತಿರೋದು ಭಯದ ವಾತಾವರಣ ಅಂತ ಕೇಳ್ತಿರಲ್ಲ ಸರ್ ಸ್ವಂತ ಮಗನೇ ಅಪ್ಪನೇ ಕೊಲೆ ಮಾಡಿದ್ರೆ ಭಯದ ವಾತಾವರಣ ಬಿಟ್ರೆ ನೀನು ಖುಷಿ ವಾತಾವರಣ ಇರುತ್ತಾ ಸರ್ ನಮ್ ಗ್ರಾಮದಲ್ಲಿ ಬರೋದೇ ಬೇಡ ಸರ್ ಅಂತಾರು ಅವ್ರು ಅಲ್ಲೇ ಇದ್ ಬಿಡ್ಲಿ ಅವ್ರು ನಮ್ ಗ್ರಾಮಕ್ಕೆ ಬರೋದ್ ಬೇಡ ಅಂತಾರು ಶಿಕ್ಷೆ ಆಗ್ಲಿ ಬಿಡ್ರಿ ಸರ್ ನಮ್ಮ ಅಷ್ಟೇ ಎಷ್ಟು ಇರ್ತೈತೆ ಹೇಳ್ರಿ ಸರ್ ನಮ್ಮ ಅಪ್ಪಾಜಿ ನೋಡ್ರಲ್ಲಿ ಹೆಂಗ್ ಮಲಿಕಿಂಡತೆ ಪಾಟ್ ಮುಚ್ಚಿದಾರ ಸರ್ ಯಾರಿಗೂ ಇಂತ ಮಗ ಬೇಡ ಸರ್ ಯಾರಿಗೂ ಬೇಡ ಮಂಜುಳ ಸರ್ ಹೊರಕ ಒಳಕ ನಮ್ಮ ಅಮ್ಮನ ಹಿಂಗ್ ಹೊರಕ್ ಬರೋದು ಹಂಗ್ ಬೈಯೋದು ಹಿಂಗ್ ಬೈಯೋದು ಅಲ್ಲಾದ್ರೂ ನಮ್ಮ ಅಕ್ಕನೂರಾಗ ಅವ್ನ್ ಮದ್ವೆಗಿರತ್ ಸ ಅಲ್ಲಾದ್ರೂ ನಮ್ಮ ಮಾಮೂನಾದ್ರೂ ಎತ್ಲೆಗೆ ಬೈಯೋದು ಓಡಾಡಂಗ್ ಇರ್ತಿದ್ದಿಲ್ಲ ಸರ್ ನಮ್ಮ ಅಕ್ಕನು ಕಣಕ್ ಹೋಗಂಗ್ ಇರ್ತಿದ್ದಿಲ್ಲ ಸರ್ ಹಂಗೆ ಬೈಯೋದು ಉಗುಳೋದು ಅದು ಮಾಡೋಣಂತ ಸರ್ ಚಿಕ್ಕಪ್ಪನೇ ಹೊಡ್ಸಿರೋದು ಸ ಇದ್ನ ಅವ್ನ ಹಂಗ್ ಮಾಡ್ತಿದ್ದಿಲ್ಲ ಸ ಅವ್ನಿಗೆ ಹಚ್ಕೊಟ್ಟು ಕುಣಿಸ್ಬಿಟ್ರು ಸ ಪ್ರಸನ್ನ ಕರ್ಬಸಪ್ಪ ಅಲ್ಲಿ ನಮ್ಮ ಅಪ್ಪಾಜಿ ಒಂದ್ ಎಮ್ಮೆ ಕಟ್ಲೆ ಲಟ್ಟಿ ಮುಂದೆ ಹಂಗೆ ಸಿಡಿ ಹೊಡಿತ್ನಿ ಹಂಗೆ ಹಿಂಗೆ ನಮ್ಮ ಅಪ್ಪಾಜಿ ಒಂದ್ ಸ್ವಲ್ಪ ಎದ್ರದ್ ಸ ಹಂಗ ಹುರಿದ್ ಬೀಳನ್ಸ ಲಟ್ಟಿ ಮುಂದೆ ಆದ್ರೂ ನಮ್ಮ ಅಪ್ಪಾಜಿ ಮನ್ನಿ ಏನ ಯಾವ್ದ ವಿಷಯಕ್ಕೆ ಹಂಗ ತಿನ್ನರ್ ನೋಡ್ದಂಗ್ ನೋಡೋದು ನಮ್ಮ ಅಪ್ಪಾಜಿ ದಾನ ಹಿಡ್ಕೊಂಬಂದ್ರೆ ತಿನ್ನರ್ ನೋಡ್ದಂಗ್ ನೋಡೋದು ಹಂಗ್ ಮಾಡೋಣ ಅನ್ಸ ಎದ್ರದ್ ಸ ನಮ್ಮ ಅಪ್ಪಾಜಿ ಇಲ್ಲ ಸ ಮದ್ವೆ ಬಂದದ್ದೇ ಸ ಈಗ 3 ವರ್ಷ ಆಯ್ತು ಸ ಮದ್ವೆಗೆ ಈಗ 2 ವರ್ಷ ದಿನ ನಮ್ಮ ಅಪ್ಪಾಜಿ ಅವ್ರೆಲ್ಲ ಬೀಳ್ಗಡಿದಾನ ಸ 5 ಎಕರೆನಿಗೆ ಅವ್ನ್ ಬಿತ್ಕೇನ್ ಚೆನ್ನಾಗದನ್ ಸ ಯಾತಿಗೆ ಹಿಂಗ್ ಬಿಟ್ಟಿದ್ಯಾರ ಈ ಕೋರ್ಟಿಗೆ ಅಷ್ಟ್ ಖರ್ಚಾಗಿದ್ವಿ ಇಷ್ಟ್ ಖರ್ಚಾಗಿದ್ವಿ ಅಂತ ನಮ್ಮ ಅಪ್ಪಾಜಿ ನಮ್ಮ ಮಾಮೂನ್ ನಾವ್ ಹೊಲ ಹೊಡೆ ಕರ್ಕೊಂಬಂದ್ರೆ ನಮ್ಮ ಮಾಮ್ಗೆ ಬೆತ್ಲಾಗ ಬೈದು ಮೆಟ್ಟುಕೆರ ಅಂದು ಅವ್ನಿಗೆ ಕಳಿಸಿದೆ ಸ ನಮ್ ಚಿಕ್ಕಪ್ಪ ನಮ್ಮ ಅಪ್ಪಾಜಿ ಹೊಲಕ್ಕೆ ಬರ್ತಿದ್ದಿಲ್ಲ ಸ